ಬುಲ್ಡೋಸರ್ ಪರಂ ಇನ್ನು ಮುಂದೆ ಬುಲ್ಡೋಸರ್ ನ್ಯಾಯ. ಆರೋಪಿಗಳು ಮತ್ತು ಆಶ್ರಯ ನೀಡಿದವರ ಮನೆ ಇನ್ನು ಮುಂದೆ ಢಮಾರ್ ಆಗುತ್ತೆ. ಮಾದಕ ದ್ರವ್ಯ ಜಾಲ ನಿಯಂತ್ರಣಕ್ಕೆ ಕಠಿಣ ಕ್ರಮ ಫಿಕ್ಸ್. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಮಾದಕ ವಸ್ತು ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮನೆಯಲ್ಲಿಯೇ ಡ್ರಗ್ಸ್ ತಯಾರಿ ಮಾಡ್ತಾ ಇದ್ದಾರೆ. ಲೋಕಲ್ಸ್ ಸೇರಿ ವಿದೇಶಿ ಪ್ರಜೆಗಳಿಂದ ಅಕ್ರಮ ಚಟುವಟಿಕೆ. ದಾಖಲೆಗಳು ಇಲ್ಲದೆ ವಿದೇಶಿ ಪ್ರಜೆಗಳಿಗೆ ಮನೆ ಬಾಡಿಗೆ ನೀಡುವವರ ಮನೆಗೆ ಬುಲ್ಡೋಸರ್ ಹತ್ತಿಸಲು ಈಗ ರೆಡಿ ಮಾಡಿಕೊಳ್ಳಲಾಗಿದೆ. ಬುಲ್ಡೋಸರ್ನಿಂದ ಡೆಮಾಲಿಷ್ ಮಾಡುವ ಎಚ್ಚರಿಕೆಯನ್ನ ನೀಡಲಾಗಿದೆ. ರಾಜ್ಯದಲ್ಲಿ ಮಾದಕ ದ್ರವ್ಯಗಳ ಹಾವಳಿಯನ್ನ ತಡೆಗಟ್ಟಲು ಈ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿಗೊಳಿಸಲು ಸದ್ಯಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಆರೋಪಿಗಳು ಮತ್ತು ಆಶ್ರಯ ನೀಡಿದವರ ಮನೆಗಳು ಇನ್ನು ಮುಂದೆ ಡಮಾರ್ ಆಗುತ್ತೆ. ಏನು ಆರೋಪಿಗಳಿರ್ತಾರೆ ಅಥವಾ ಕಿಡಿಗೇಡಿಗಳಿರ್ತಾರೆ ಅವರು ಜೊತೆಗೆ ಅವರಿಗೆ ಏನು ಆಶ್ರಯ ಯಾರು ಕೊಟ್ಟಿರ್ತಾರೆ ಅವರ ಮನೆಯನ್ನ ಇನ್ನು ಮುಂದೆ ಡೆಮಾಲಿಷ್ ಮಾಡಲಾಗತ್ತೆ ಅಂತ ಸದ್ಯಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏಕೆಂತಂದ್ರೆ ಮಾದಕ ದ್ರವ್ಯ ಜಾಲ ನಿಯಂತ್ರಣ ಮಾಡೋದೇ ಈಗ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಏನಾದರೂ ಮಾಡಿ ಇದಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಟಫ್ ರೂಲ್ಸ್ ಜಾರಿ ಮಾಡಲೇಬೇಕಾಗಿದೆ. ಇಲ್ಲ ಅಂತಂದರೆ ಇದನ್ನು ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಇತ್ತೀಚೆಗಂತೂ ಈ ಒಂದು ಮಾದಕ ದ್ರವ್ಯ ಜಾಲ ವ್ಯಾಪಿಸ್ತಾ ಇದೆ. ಜೊತೆಗೆ ಹೆಚ್ಚಾಗಿ ಒಂದು ಹಾವಳಿಗೆ ಎಲ್ಲರೂ ಕೂಡ ತುತ್ತಾಗ್ತಾ ಇದ್ದಾರೆ. ಇದಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ಹಾಗಾಗಿ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಜರುಗಿಸಲು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದ್ಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಸದ್ಯಕ್ಕೆ ರಾಜ್ಯದಲ್ಲಿ ಮಾದಕ ದ್ರವ್ಯಗಳ ಜಾಲ ವ್ಯಾಪಿಸ್ತಾ ಇದೆ. ಜೊತೆಗೆ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೇನಾದರೂ ಮಾಡಿ ಕಡಿವಾಣ ಹಾಕಲೇಬೇಕು ಅಂತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೊಸ ಟಫ್ ರೂಲ್ಸ್ ಸುಳಿವನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಸಾಹಿತ್ಯ ಏನಂತಂದ್ರೆ ಕರ್ನಾಟಕವನ್ನ ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ಮಾಡಲು ಕಾಂಗ್ರೆಸ್ ಸರ್ಕಾರ ಇದೀಗ ಪಣವನ್ನ ತೊಟ್ಟಿರುವಂತದ್ದು. ಮಾದಕ ದ್ರವ್ಯಗಳ ಹಾವಳಿಯನ್ನ ನಿಗ್ರಹಿಸುವ ಬಗ್ಗೆ ರಾಜ್ಯದಲ್ಲಿ ಗಂಭೀರವಾಗಿ ಚರ್ಚೆಯನ್ನ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಗಳನ್ನು ನೀಡಿರುತ್ತದೆ. ರಾಜ್ಯದಲ್ಲಿ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆಯನ್ನ ಇದೀಗ ಸ್ಥಾಪಿಸಲಾಗಿರುವಂತದ್ದು. ಇದನ್ನ ತಡೆಗಟ್ಟಲು ಏನು ನಿಗ್ರಹಿಸುವುದು, ಮಾದಕ ದ್ರವ್ಯ ಮಾರಾಟಗಾರನ ಬಂಧಿಸುವುದು ಮಾತ್ರವಲ್ಲದೆ ಅದರಿಂದ ಬರುವಂತಹ ಏನು ಪರಿಣಾಮಗಳೇನಿದೆ ಅದರ ಬಗ್ಗೆ ಯುವಜನರಿಗೆ ಅರಿವು ಮೂಡಿಸಲು ಸಹ ಸರ್ಕಾರ ಈಗ ಒಂದು ಹೆಜ್ಜೆಯನ್ನು ಸಹ ಮುಂದಿಟ್ಟಿರುವಂತದ್ದು. ಇದಷ್ಟೇ ಅಲ್ಲದೆ ಏನಂತಂದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಟಾಸ್ಕ್ ಫೋರ್ಸ್ ಸದಸ್ಯರು ಒಂದೇ ದಿನದಲ್ಲಿ 1,000ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಮಾದಕ ದ್ರವ್ಯಗಳ ಬಗ್ಗೆ ಅರಿವನ್ನು ಸಹ ಮೂಡಿಸಿರುವಂತದ್ದು. ಇದಷ್ಟೇ ಅಲ್ಲದೆ ಭಾರತಕ್ಕೆ ಆಫ್ರಿಕನ್ ದೇಶಗಳಿಂದ ಬಂದ ಅನೇಕ ವಿದ್ಯಾರ್ಥಿಗಳು ಮಾದಕ ದ್ರವ್ಯ ಮಾರಾಟಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅವರು ಸಹ ಒಂದಿಷ್ಟು ವಿಷಾದವನ್ನು ಸಹ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು. ಜನರು ಇಲ್ಲಿಗೆ ಏನ್ ಬರ್ತಾರೆ, ಇವರು ಯಾವ ರೀತಿಯಲ್ಲಿ ಹೇಗೆ ಔಷಧಿಗಳನ್ನ ಪಡಿತಾರೆ ಅದರ ಬಗ್ಗೆ ಈಗ ರಾಜ್ಯ ಸರ್ಕಾರ ನಿಗಾ ಇಡಲು ಈಗ ಕ್ರಮವನ್ನು ಸಹ ಮುಂದೂಡಿರುವಂತದ್ದು. ಇದಷ್ಟೇ ಅಲ್ಲದೆ ಇಂತಹ ಏನು ಮಾದಕ ದ್ರವ್ಯಗಳಲ್ಲಿ ಯಾರು ಭಾಗಿಯಾಗ್ತಾರೆ ಅವರ ಮನೆಯಲ್ಲಿ ಅಂದ್ರೆ ಅವರು ಆಶ್ರಯ ನೀಡ್ತಾರ, ಅವರು ಆಶ್ರಯ ನೀಡಿದವರ ಮನೆ ಮೇಲೂ ಸಹ ಸರ್ಕಾರ ಇದೀಗ ಕ್ರಮ ಕೈಗೊಳ್ಳಲು ಮುಂದಾಗಿರುವಂತದ್ದು. ಇಲ್ಲಿವರೆಗೆ ಸುಮಾರು 3,000 ಜನರನ್ನ ಅಂದ್ರೆ 300 ಜನರನ್ನ ಈಗ ದೇಶಗಳಿಗೆ ಗಡಿಪಾರು ಸಹ ಮಾಡಿದ್ದಾರೆ ಎಂದು ಸಚಿವರು ಸಹ ಇಲ್ಲಿ ಹೇಳಿರುವಂತದ್ದು. ನಿಯಮಿತವಾಗಿ ಭಾರಿ ಪ್ರಮಾಣದವಾಗಿ ಮಾದಕ ದ್ರವ್ಯಗಳನ್ನ ಇಲ್ಲಿ ವಶಪಡಿಸಿಕೊಳ್ಳಲಾಗ್ತಾ ಇದೆ. ಇತ್ತೀಚೆಗೆ 200 kg ಸಹ ಹೆಚ್ಚು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯಗಳನ್ನು ಸಹ ಸುಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಸಹ ಸಾಕಷ್ಟು ಹೇಳಿರುವಂತದ್ದು. ಇದಕ್ಕಾಗಿ ಅಂತ ಹೇಳಿ 350 ಜನ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸುವ ಮೂಲಕ ವಿಶೇಷ ಕಾರ್ಯಪಡೆಯನ್ನ ಇಲ್ಲಿ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿ ಮಾದಕ ದ್ರವ್ಯ ಏನ್ ಹಾವಳಿ ಇದೆ ಅದನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಇದೀಗ ಕ್ರಮಕ್ಕೆ ಸಹ ಇಲ್ಲಿ ಮುಂದಾಗಿರುವಂತದ್ದು. ಸಾಹಿತ್ಯ ಪ್ರಶಾಂತ್, ಈಗ ಸದ್ಯಕ್ಕೆ ಈ ಒಂದು ನಿಯಮ ಯಾವಾಗ್ನಿಂದ ಜಾರಿ ಆಗಬಹುದು ಪ್ರಶಾಂತ್? ಸಾಹಿತ್ಯ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ವಿಧಾನ ಪರಿಷತ್ ಏನು ಸುವರ್ಣಸೌಧದಲ್ಲಿ ನಡೆದಂತಹ ಸದನದಲ್ಲಿ ಈಗ ಪ್ರಸ್ತಾಪವನ್ನು ಸಹ ಪಡಿಸಿಕೊಂಡಂತದ್ದು. ಎಲ್ಲಾ ಶಾಸಕರು ಮತ್ತು ಸಚಿವರುಗಳ ಮಾಹಿತಿ ಏನಂದ್ರೆ ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಇದೊಂದು ಒಳ್ಳೆಯ ನಿರ್ಧಾರ ಆಗಿರೋದ್ರಿಂದ ಅತಿ ಶೀಘ್ರದಲ್ಲಿ ಅಂತಂದ್ರೆ ಬರುವ ಪ್ರತಿಯೊಂದು ಜೂನ್ ಬರುವ ಮುಂದಿನ ವರ್ಷ 2026ರಿಂದಲೇ ಈ ಒಂದು ಟಫ್ ರೂಲ್ಸ್ ಜಾರಿಯಾಗುವಂತಹ ಸಾಧ್ಯತೆಗಳು ಸಹ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆಗಳು ಮತ್ತು ಪೂರ್ವಾಪರ ಮಾಹಿತಿಗಳನ್ನ ಅಂತಾರೆ ಸಮಗ್ರವಾಗಿ ಬೆಂಬಲವನ್ನು ಸಹ ಬೇಕಾಗಿರುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಮಾದಕ ವಸ್ತು ದ್ರವ್ಯಗಳಿಂದ ಸಾಕಷ್ಟು ರೀತಿ ಯುವ ಜನತೆನೇ ಇದಕ್ಕೆ ಒಳಗಾಗ್ತಾ ಇರುವಂತದ್ದು. ಇದನ್ನ ತಡೆದರೆ ರಾಜ್ಯದಲ್ಲಿ ಮಾದಕ ವಸ್ತುಗಳ ಏನು ದ್ರವ್ಯ ಇದೆ ಜಾಲ ಇದೆ ಅದನ್ನು ಸಂಪೂರ್ಣವಾಗಿ ಬಂಧಿಸಿದರೆ ರಾಜ್ಯ ಸಂಪೂರ್ಣವಾಗಿ ಇಲ್ಲಿ ಮುಕ್ತ ರಾಜ್ಯವನ್ನಾಗಿ ಮಾಡಲು ಈಗ ರಾಜ್ಯ ಸರ್ಕಾರ ಪಣ ತೊಟ್ಟಿರುವಂತದ್ದು. ಇದೊಂದು ಕಡೆ ಇದೊಂದು ಕಡೆ ಒಂದಾದ್ರೆ ಇನ್ನೊಂದು ಕಡೆ ಯುಪಿ ಮಾದರಿಯಲ್ಲಿ ಒಂದು ಟಫ್ ರೂಲ್ಸ್ ಬರುತ್ತಾ ಎಂಬ ಮಾಹಿತಿಗಳು ಸಹ ಈಗ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮನೆ ಮೇಲೆ ಹೇಗೆ ಬುಲ್ಡೋಜರ್ ಹಚ್ತಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಬುಲ್ಡೋಜರ್ ಹಚ್ಚುವಂತ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾದ್ರೆ
ಮಾಡಿದ್ದಾರೆ. ಅದು ಸಾಕಷ್ಟು ರೀತಿಯಲ್ಲಿ ಒಂದು ಜನರಿಗೂ ಸಹ ಆತಂಕ ಸಹ ಆಗ್ತದೆ. ಅದನ್ನ ಇಲ್ಲಿ ಜಾರಿ ತರ್ತಾರ ಅಥವಾ ಇಲ್ಲ ಅದು ಸಹ ಒಂದಿಷ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ಆ ವಿಷಯದ ಕುರಿತು ಸಹ ಇದೀಗ ಮಾಹಿತಿ ಲಭ್ಯವಾಗಲಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.